ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಕನ್ಯಾ ಲಗ್ನದವರು ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳಲು ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ಯಾವ ಮಾರ್ಗವನ್ನು ಕಂಡುಕೊಳ್ಬೇಕು, ನಿತ್ಯ ನಿರಂತರವಾಗಿ ನಿಮ್ಮ ಜೀವಿತ ಅವಧಿಯಲ್ಲಿ ಶಾಶ್ವತ ರೂಪದಲ್ಲಿ ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಕನ್ಯಾ ಲಗ್ನವು 12 ಲಗ್ನಗಳಲ್ಲಿ 6ನೇ ಲಗ್ನವಾಗಿದೆ. ಕನ್ಯಾ ಲಗ್ನಕ್ಕೆ ಲಗ್ನಾಧಿಪತಿಯು ಬುಧ ಗ್ರಹ ಆಗ್ತಾರೆ. ಕನ್ಯಾ ಲಗ್ನದಿಂದ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ. ಕನ್ಯಾ ಲಗ್ನಕ್ಕೆ ವಿಶೇಷತೆ ಏನಂದರೆ ಧನಸ್ಥಾನಾಧಿಪತಿಯು ಮತ್ತು ಅದೃಷ್ಟವನ್ನು ನೀಡುವಂತಹ ಸ್ಥಾನಾಧಿಪತಿಯಾದಂತಹ 9ನೇ ಸ್ಥಾನಾಧಿಪತಿಯು ಶುಕ್ರ ಗ್ರಹ. ಧನಸ್ಥಾನಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿಯು ಶುಕ್ರ ಗ್ರಹ ಆಗಿರೋದ್ರಿಂದ ಶುಕ್ರನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿಯನ್ನು ನೀವು ಆರಾಧಿಸೋದ್ರಿಂದ ಮತ್ತು ನಿತ್ಯ ಸ್ತೋತ್ರ ಪಠನೆ ಅನುಷ್ಠಾನದಲ್ಲಿ ನೀವು ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ವಿಶೇಷವಾದಂತಹ ಫಲಗಳು ನಿಮಗೆ ದೊರೆಯುತ್ತವೆ. ಕನ್ಯಾ ಲಗ್ನಕ್ಕೆ ಲಗ್ನಾಧಿಪತಿಯಾದಂತಹ ಬುಧ ಗ್ರಹನು ಶುಭ ಸ್ಥಾನದಲ್ಲಿ ಸ್ಥಿತರಾಗಿದ್ದರೆ, ಅಂದರೆ ಬುಧ ಗ್ರಹನು ನಿಮಗೆ ಬುದ್ಧಿವಂತಿಕೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವುದಲ್ಲದೆ ನಿಮಗೆ ಕನ್ಯಾ ಲಗ್ನಕ್ಕೆ ನಿಮ್ಮ ಕರ್ಮಸ್ಥಾನಾಧಿಪತಿ 10ನೇ ಸ್ಥಾನಾಧಿಪತಿ ಉದ್ಯೋಗ ಸ್ಥಾನಾಧಿಪತಿಯು ಬುಧ ಗ್ರಹನೇ ಆಗಿರೋದ್ರಿಂದ ವಿಶೇಷವಾಗಿ ಬುಧ ಗ್ರಹನು ಶುಭ ಸ್ಥಾನದಲ್ಲಿ ಇರಬೇಕಾಗತ್ತೆ, ಶುಭ ಫಲಗಳನ್ನು ನೀಡುವಂತಿರಬೇಕಾಗತ್ತೆ. ಈ 2 ಗ್ರಹಗಳು ಕನ್ಯಾ ಲಗ್ನದವರಿಗೆ ವಿಶೇಷವಾದಂತಹ ಫಲಗಳನ್ನು ನೀಡುವಂತಹ ಗ್ರಹಗಳು ಆಗಿವೆ. ಹಾಗಾಗಿ ಬುಧ ಗ್ರಹನು ಶುಭ ಸ್ಥಾನದಲ್ಲಿದ್ದರೆ ಒಳ್ಳೆ ಬುದ್ಧಿವಂತಿಕೆ, ಒಳ್ಳೆ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀರಾ. ಹಾಗೆ ಶುಕ್ರ ಗ್ರಹನು ಶುಭ ಸ್ಥಾನದಲ್ಲಿ ಇದ್ದಾಗ ಅದೃಷ್ಟವು ಕಾರ್ಯಾನುಕೂಲಗಳು ಆಗ್ತಾ ಇರುತ್ತೆ ಮತ್ತು ಧನಾಭಿವೃದ್ಧಿಯು ಆಗ್ತಾ ಇರುತ್ತೆ. ಶುಕ್ರ ಗ್ರಹ ದ್ವಿತೀಯ ಧನ ಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಮತ್ತು ಅಷ್ಟಮ ಸ್ಥಾನದಲ್ಲಿ ಮತ್ತು 12ನೇ ಸ್ಥಾನದಲ್ಲಿ ಇದ್ದಾಗ ಆ ಸಂಬಂಧಕ್ಕೆ ಆ ಗ್ರಹಗಳು ಆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಅಶುಭವನ್ನು ನೀಡ್ತಾ ಇರ್ತಾರೆ. ಅದೇ ರೀತಿ ಧನಸ್ಥಾನದಲ್ಲಿ ಷಷ್ಠಾಧಿಪತಿಯಾದಂತಹ ಶನಿಗ್ರಹವು ಇದ್ದಾಗ ಮತ್ತು ಅಷ್ಟಮಾಧಿಪತಿಯಾದಂತಹ ಕುಜಗ್ರಹ ಇದ್ದಾಗ, ರಾಹು ಗ್ರಹ ಇದ್ದಾಗ, ಕೇತು ಗ್ರಹ ಇದ್ದಾಗ, ವ್ಯಯಾಧಿಪತಿಯಾದಂತಹ ಸೂರ್ಯಗ್ರಹನು ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ಆ ಗ್ರಹಗಳ ಸಂಬಂಧಪಟ್ಟಂತೆ ನಿಮಗೆ ಅಲ್ಲಿ ಅಶುಭ ಸಿಗ್ತಾ ಇರುತ್ತೆ. ಈ ರೀತಿ ಫಲಗಳನ್ನು ಗ್ರಹಗಳು ನೀಡುವುದರಿಂದ ನಿಮ್ಮ ಜನ್ಮ ಜಾತಕದಲ್ಲಿ, ನಿಮ್ಮ ಜನ್ಮ ಸಮಯದಲ್ಲಿ ಗ್ರಹಗಳು ಯಾವ ರೀತಿ ಸ್ಥಿತರಾಗಿರ್ತಾರೆ ಅದರ ಆಧಾರಿತವಾಗಿ ಫಲಗಳು ಸಿಗ್ತಾ ಇರುತ್ತೆ. ಕೆಲವರು ಶುಭ ಯೋಗದೊಂದಿಗೆ ಜನ್ಮ ಆಗಿರ್ತೀರ. ಶುಕ್ರ ಗ್ರಹ ಮತ್ತು ಬುಧ ಗ್ರಹನ ಯುತಿ ಪಡೆದು ನಿಮ್ಮ ಜನ್ಮಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಸ್ಥಿತರಾಗಿದ್ದಾಗ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ. ಈ ಗ್ರಹಗಳಿಂದ ನೀವು ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಂಡಿರ್ತೀರ. ಅಂದರೆ ಸಮಾಜದ ಮೇಲೆ ಮತ್ತು ನಿಮ್ಮ ಧನ ಸಂಪತ್ತು ಅಂತಸ್ತಿನ ಮೇಲೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕರ್ಮಗಳ ಮೇಲೆ, ನಿಮ್ಮ ಅದೃಷ್ಟದ ಮೇಲೆ ಈ ಗ್ರಹಗಳು ಪ್ರಭಾವವನ್ನು ಬೀರುವಂತೆ ಇರುತ್ತವೆ. ಹಾಗಾಗಿ ಇಂಥ ಫಲಗಳನ್ನು ನೀವು ಪಡೆದುಕೊಳ್ತೀರ. ನಿಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಈ ದೋಷ ಇರುವಂತಹ, ಈ ಸ್ಥಾನದಲ್ಲಿ ದೋಷವನ್ನು ನೀಡುವಂತಹ ಗ್ರಹಗಳಿಗೆ ದೋಷ ಪರಿಹಾರವನ್ನು ಮಾಡಿಕೊಂಡು ಆ ನಂತರ ಫಲವನ್ನು ವೃದ್ಧಿಸುವಂತಹ ಶುಕ್ರ ಗ್ರಹ ಮತ್ತು ಬುಧ ಗ್ರಹದ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ನಿಮಗೆ ಧನ ಸಂಪತ್ತುಗಳು ವೃದ್ಧಿಸುತ್ತವೆ. ಸಮಾಜದಲ್ಲಿ ಅಂತಸ್ತನ್ನು ನೀವು ವೃದ್ಧಿಸಿಕೊಳ್ಳಬಹುದು. ಯಾವ ರೀತಿ ಪರಿಹಾರಗಳನ್ನು ಕನ್ಯಾ ಲಗ್ನದವರು ಮಾಡಿಕೊಳ್ಬೇಕು? ನಮಗೆ ಪರಿಹಾರಗಳನ್ನೆಲ್ಲ ಮಾಡುವಷ್ಟು ಸಮಯವಿಲ್ಲ. ನಾವು ಜೀವನದಲ್ಲಿ ತುಂಬ ಬ್ಯುಸಿಯಾಗಿರ್ತೀವಿ. ಆದರೂ ನಮಗೆ ಇನ್ನಷ್ಟು ಬೇಕು, ಹಣವಿದೆ, ಎಲ್ಲವೂ ಇದೆ, ಆಸ್ತಿ ಇದೆ. ಆದರೂ ನಮಗೆ ನಾವು ಪರಿಹಾರವನ್ನು ಸುಲಭವಾಗಿ ಮಾಡಿಕೊಂಡು ಇನ್ನಷ್ಟು ಗಳಿಸಬೇಕು ಅನ್ನುವವರು ಕೆಲವರು ಇರ್ತಾರೆ.
ಅಂದರೆ ಕನ್ಯಾ ಲಗ್ನದವರು ಬಹಳಷ್ಟು ಜನರನ್ನು ನಾವು ನೋಡ್ಬೋದು. ಬಹಳ ಬುದ್ಧಿವಂತಿಕೆಯಿಂದ ನೀವು ಅಂದರೆ ವ್ಯಾವಹಾರಿಕವಾದಂಥ ಒಂದು ಮೈಂಡಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಬುದ್ಧಿವಂತಿಕೆಯಿಂದ ಮಾತನಾಡುವವರು ಆಗಿರ್ತೀರ. ಈ ರೀತಿ ಇದ್ದಾಗ ಸಮಯ ಇಲ್ಲ ನಮಗೆ, ಆದರೂ ಫಲಗಳನ್ನು ವೃದ್ಧಿಸಿಕೊಳ್ಬೇಕು ಅನ್ನುವಂತಹ ನೀವು ಯಾರಾದರೂ ಆಗಿದ್ದರೆ, ನೀವು ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ ಗ್ರಹನ ಪಚ್ಚೆ ರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಕಾರ್ಯಾನುಕೂಲಗಳು ಆಗುತ್ತೆ ಮತ್ತು ಧನ ಸಂಪತ್ತನ್ನು ವೃದ್ಧಿಸುವಂತಹ ಸುಖ ಭೋಗ ಭಾಗ್ಯಗಳನ್ನು ನೀಡುವಂತಹ ವೈಭವದ ಜೀವನವನ್ನು ನೀಡುವಂತಹ ಶುಕ್ರ ಗ್ರಹದ ರತ್ನವನ್ನು ನೀವು ವಜ್ರವನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಫಲಗಳು ವೃದ್ಧಿಸುತ್ತವೆ. ನಿಮ್ಮ ಜೀವಿತಾವಧಿಯಲ್ಲಿ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಪಚ್ಚೆ ಮತ್ತು ವಜ್ರವನ್ನು ನೀವು ಧಾರಣೆ ಮಾಡೋದ್ರಿಂದ ಸರಿಯಾದ ವಿಧಾನದಲ್ಲಿ ಧಾರಣೆ ಮಾಡಬೇಕು ಮತ್ತು ಗುಣಮಟ್ಟದ ರತ್ನವನ್ನು ತಿಳಿದವರ ಮೂಲಕ ನೀವು ಧಾರಣೆ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ವೃದ್ಧಿಸಿಕೊಳ್ತೀರಾ. ಮತ್ತು ಯಾವ ರೀತಿ ಮನೆಯಲ್ಲಿ ನೀವು ನಿತ್ಯವೂ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು, ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಗೆ ದೀಪವನ್ನು ನೀವು ಹಚ್ಚುವುದರ ಮೂಲಕ ಯಾವ ರೀತಿ ದೇವಿಯನ್ನು ಪೂಜಿಸಬೇಕು. ಶ್ರೀ ಮಹಾಲಕ್ಷ್ಮಿಗೆ ಬೆಳ್ಳಿ ದೀಪವನ್ನು 6 ಇಂಚಿನ ದೀಪವನ್ನು ನಿತ್ಯಲೂ ನೀವು ಶ್ರೀ ಮಹಾಲಕ್ಷ್ಮಿಯ ಮುಂದೆ ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಬತ್ತಿಯನ್ನು ವಿಶೇಷವಾಗಿ ನೀವು ತಯಾರು ಮಾಡ್ಕೋಬೋದು. ಹೇಗೆ ಅಂದರೆ ಪನ್ನೀರಿನಿಂದ ಅಂದರೆ ರೋಸ್ ವಾಟರಿನಿಂದ ನೀವು ಶುದ್ಧ ಬತ್ತಿಯನ್ನು ನೆನೆಸಿ ನೀವು ಬಿಸಿಲಿನಲ್ಲಿ ಒಣಗಿಸಿ ನೀವು 6 ತಿಂಗಳು 1 ವರ್ಷಕ್ಕೆ ಆಗುವಂತಹ ಬತ್ತಿಗಳನ್ನು ತಯಾರಿ ಮಾಡಿಕೊಂಡು ವರ್ಷ ಪೂರ್ತಿ ನೀವು ಅದನ್ನು ನೀವು ಬಳಸ್ಬೋದು. ಈ ರೀತಿ ಆ ರೀತಿ ಬತ್ತಿಯಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಶುದ್ಧ ತುಪ್ಪದಿಂದ ಅಥವಾ ನೀವು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ಆರಾಧಿಸುವುದು. ಯಾವ ರೀತಿ ಅಂದರೆ ಲಕ್ಷ್ಮಿಯ ಸಂಬಂಧಪಟ್ಟಂತಹ ಮಂತ್ರ ಪಠನೆ ಅಥವಾ ಶ್ರೀ ಸೂಕ್ತ ಪಠನೆ ಮಾಡುವಂಥದ್ದು, ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಿಸುವಂಥದ್ದು, ನಿತ್ಯ ಸಾಧ್ಯವಾದರೆ ಲಕ್ಷ್ಮಿ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಮತ್ತು ಸಾಧ್ಯವಿಲ್ಲ ಅಂದಾಗ ವಾರದಲ್ಲಿ 1 ಬಾರಿ ಅಂದರೆ ಶುಕ್ರವಾರಗಳಂದು ವಿಶೇಷವಾಗಿ ಲಕ್ಷ್ಮಿ ಸಹಸ್ರನಾಮಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ವಿಶೇಷವಾದಂತಹ ಫಲವು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾವು ಫಲಗಳ ವಿಧಾನದಿಂದ ನಾವು ತಿಳಿಬಹುದು. ಶ್ರೀ ಮಹಾಲಕ್ಷ್ಮಿಯನ್ನು ಇನ್ನು ಯಾವ ರೀತಿ ದೀಪದಿಂದ ನಾವು ಫಲಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಶಾಸ್ತ್ರದಿಂದ ನಾವು ತಿಳಿಬೋದು. ಕಮಲದ ಕಾಂಡದ ನಾರಿನಿಂದ ಬತ್ತಿಯನ್ನು ಮಾಡಿಕೊಂಡು ನೀವು ಆ ಬತ್ತಿಯಿಂದ ನೀವು ಶ್ರೀ ಮಹಾಲಕ್ಷ್ಮಿಗೆ ಹಚ್ಚೋದ್ರಿಂದ ಧನ ಸಂಪತ್ತುಗಳು ವೃದ್ಧಿಸುತ್ತವೆ. ಶ್ರೀ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾದಂತಹ ದೀಪ ಅನ್ನೋದನ್ನು ನಾವು ಶಾಸ್ತ್ರದಿಂದ ತಿಳಿಬಹುದು. ಅದೇ ರೀತಿ ನೀವು ಶುಕ್ರವಾರಗಳಂದು ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಗೆ ನಲ್ಲಿಕಾಯಿ ದೀಪವನ್ನು ಹಚ್ಚುವುದು ಮತ್ತು ನಲ್ಲಿಕಾಯಿಯನ್ನು ನೀವು ನೈವೇದ್ಯವನ್ನು ಮಾಡುವಂಥದ್ದು. ಈ ರೀತಿ ನೀವು ಲಕ್ಷ್ಮೀ ಸ್ತೋತ್ರಗಳನ್ನು ಹೀಗೆ ಪಠನೆ ಮಾಡೋದ್ರಿಂದ, ಈ ರೀತಿ ದೀಪವನ್ನು ಹಚ್ಚೋದ್ರಿಂದ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅದೇ ರೀತಿ ಮುತ್ತೈದೆಯರಿಗೆ ನಲ್ಲಿಕಾಯಿ ದಾನವನ್ನು ಶುಕ್ರವಾರಗಳಂದು ಕೊಡೋದ್ರಿಂದ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ರೀತಿ ಹಲವಾರು ರೀತಿಯಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ಪ್ರಿಯವಾಗುವಂತಹ ದೀಪ ಹಚ್ಚುವುದನ್ನು ನಾವು ದೀಪ ಸಂಹಿತೆಗಳಿಂದ ನಾವು ತಿಳಿಬಹುದು. ಈ ರೀತಿ ಫಲಗಳನ್ನು ನೀವು ಸ್ತ್ರೀಯರು ವಿಶೇಷವಾಗಿ ವೃದ್ಧಿಸಿಕೊಳ್ಬಹುದು. ಮತ್ತು ಕನ್ಯಾ ಲಗ್ನವೇ ತಿಳಿಸುವಂತೆ ಇದು ಕನ್ಯಾ ಲಗ್ನವಾಗಿದೆ.
ಹಾಗಾಗಿ ನಿಮಗೆ ಪುರುಷರಾಗಿದ್ದರೆ ನೀವು ಲಕ್ಷ್ಮಿ ಪೆಂಡೆಂಟನ್ನು ನೀವು ಧಾರಣೆ ಮಾಡೋದ್ರಿಂದ ಒಂದು ರೀತಿಯ ಅಮ್ಮನವರ ಶಕ್ತಿ ನಿಮಗೆ ಹತ್ತಿರದಲ್ಲೇ ಇದ್ದಂತೆ ಮತ್ತು ನಿಮಗೆ ಸಂಕಲ್ಪ ಶಕ್ತಿ ವೃದ್ಧಿಯಾಗುವಂತೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ಸುಕತೆ ಹೆಚ್ಚಾಗುವಂತೆ, ಈ ರೀತಿ ನಿಮ್ಮ ಒಂದು ಮನಸ್ಸನ್ನು ದೃಢ ಸಂಕಲ್ಪವನ್ನು ಮಾಡುವಂತೆ ಮನಸ್ಸನ್ನು ವೃದ್ಧಿಸೋದ್ರಿಂದ ಈ ರೀತಿ ನೀವು ಲಕ್ಷ್ಮಿಯ ಪೆಂಡೆಂಟನ್ನು ನೀವು ಚಿನ್ನದಾದರೂ ಆಗ್ಬೋದು, ಬೆಳ್ಳಿಯದಾದರೂ ಆಗ್ಬೋದು, ನೀವು ಧರಿಸ್ಬೋದು. ಈ ರೀತಿ ಧರಿಸೋದ್ರಿಂದ ಒಂದು ರೀತಿಯ ನಿಮಗೆ ಬಲ ಹೆಚ್ಚಾಗುತ್ತೆ, ಬಲ ವೃದ್ಧಿಸಿಕೊಳ್ತೀರಾ. ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಆದಾಗ ನಿಮಗೆ ಧನ ಸಂಪತ್ತುಗಳು ವೃದ್ಧಿಸುತ್ತವೆ. ಮತ್ತು ಇನ್ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ವಿಶೇಷವಾಗಿ ಶ್ರೀ ಯಂತ್ರವನ್ನು ನೀವು ಪೂಜಿಸ್ಬೋದು. ಶ್ರೀ ಮಹಾಲಕ್ಷ್ಮಿಯ ಯಂತ್ರವನ್ನು ನೀವು ಪೂಜಿಸೋದ್ರಿಂದ ನಿಮಗೆ ಹೆಚ್ಚು ವೃದ್ಧಿಯ ಫಲಗಳು ಸಿಗುತ್ತೆ ಕನ್ಯಾ ಲಗ್ನದವರಿಗೆ. ಏಕೆಂದರೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಅದೃಷ್ಟ ಸ್ಥಾನಾಧಿಪತಿಯು ಶ್ರೀ ಮಹಾಲಕ್ಷ್ಮಿಯು ಆಗಿರೋದ್ರಿಂದ ಶ್ರೀ ಯಂತ್ರವನ್ನು ನೀವು ಪೂಜಿಸ್ಬೋದು. ಶ್ರೀ ಆದಿಶಂಕರಾಚಾರ್ಯರು ತಿಳಿಸಿರುವಂತಹ ಲಕ್ಷ್ಮೀ ಯಂತ್ರವನ್ನು, ಧನ ಸಂಪತ್ತನ್ನು ವೃದ್ಧಿಸಿಕೊಳ್ಳುವಂತಹ ಯಂತ್ರವನ್ನು ನೀವು ಪೂಜಿಸ್ಬೋದು. ಸೌಂದರ್ಯ ಲಹರಿಯಲ್ಲಿ ತಿಳಿಸಿರುವಂತಹ 33ನೇ ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು. ನಿಮಗೆ ತಿಳಿದಿರುತ್ತೆ, ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಾಮಿ ತಮದವು ತವ ಮನು. ಈ ರೀತಿ ಆ ಶ್ಲೋಕ ಬರುತ್ತೆ. ಈ ಒಂದು ಶ್ಲೋಕವನ್ನು ನಿತ್ಯವೂ ಸಾಧ್ಯವಾದಷ್ಟು ಸಂದರ್ಭ ಅಂದರೆ ಬೆಳಿಗ್ಗೆ ಸಂಜೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಸಂಖ್ಯೆಗಳಲ್ಲಿ ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಫಲಗಳು ವೃದ್ಧಿಯಾಗುತ್ತೆ. ಬೆಳಗಿನ ಸಂದರ್ಭದಲ್ಲಿ 54 ಬಾರಿ ಅಥವಾ ಸಂಜೆಯ ಸಂದರ್ಭದಲ್ಲಿ ಮತ್ತು 54 ಬಾರಿ ಈ ರೀತಿ ಪಠನೆ ಮಾಡುವುದು, ಅಥವಾ ಒಂದೇ ಬಾರಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪಠಿಸೋದ್ರಿಂದ ನಿಮಗೆ ಧನಾನುಕೂಲಗಳು ಆಗುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಮತ್ತು ಲಕ್ಷ್ಮಿಯ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಕನ್ಯಾ ಲಗ್ನದವರು ವಿಶೇಷವಾದಂತಹ ಸಂದರ್ಭಗಳಲ್ಲಿ ಸಿದ್ಧಿಸಿಕೊಂಡು ನಿತ್ಯಲೂ ನೀವು ಆ ಮಂತ್ರಗಳನ್ನು ಕಮಲಮಣಿ ಅಥವಾ ತುಳಸಿ ಮಣಿಯಿಂದ ನೀವು ಜಪಗಳನ್ನು ಮಾಡುತ್ತಾ ಬಂದಾಗ ನಿಮ್ಮ ಧನಾಭಿವೃದ್ಧಿಯು ಆಗುತ್ತೆ. ಆದರೆ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಶುಭ ಆರಂಭ ಆಗುತ್ತೆ. ಯಾವುದೇ ಒಂದು ಧನ ಸಂಪತ್ತು ವೃದ್ಧಿಯಾಗಬೇಕು ಅಂದರೆ ನಮ್ಮ ಕೆಲಸ ಕಾರ್ಯಗಳು ಸರಳವಾಗಿ ಸುಲಭವಾಗಿ ನಮಗೆ ಮತ್ತು ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ಆಗಬೇಕು. ಈಗ ಇಂದು ಪ್ರಯತ್ನಿಸಿದಂತಹ ಕೆಲಸ 6 ತಿಂಗಳಾದರೂ ಆಗಲಿಲ್ಲ, 1 ವರ್ಷ ಆದರೂ ಆಗಲಿಲ್ಲ ಅಂದಾಗ ಧನಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ನಿತ್ಯವೂ ನಮ್ಮ ಕೆಲಸ ಕಾರ್ಯಗಳು ನಮಗೆ ಸಿದ್ಧಿಸ್ತಾ ಇದ್ದರೆ ನಮಗೆ ಆಗ ಧನಾನುಕೂಲಗಳು ನಿತ್ಯವೂ ಬರಲು ಆರಂಭ ಆಗ್ತಾ ಇರುತ್ತೆ. ಈ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯಾಗಬೇಕು, ಧನಾನುಕೂಲಗಳು ಅಭಿವೃದ್ಧಿಯಾಗಬೇಕು ಅನ್ನುವುದಾದರೆ ನೀವು ಶ್ರೀ ಮಹಾಲಕ್ಷ್ಮಿಯ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕಾಗತ್ತೆ. ಸಿದ್ಧಿ ಮಾಡಿಕೊಳ್ಳೋದಕ್ಕೆ ವಿಶೇಷವಾದಂತಹ ಗುರುಮುಖೇನ ನೀವು ಮಂತ್ರವನ್ನು ಪಡೆದುಕೊಂಡು ಆ ಕಾಲದಲ್ಲಿ ನೀವು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬಹುದು. ಕೆಲವು ವಿಶೇಷ ಸಂದರ್ಭಗಳು ಕಾಲಗಳು ಬಂದಾಗ ನಾನು ಶ್ರೀ ಮಹಾಲಕ್ಷ್ಮಿಯ ಮಂತ್ರ ಸಿದ್ಧಿಯ ವಿಧಾನಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಆ ರೀತಿ ನೀವು ಮಂತ್ರಗಳನ್ನು ನೀವು ನಿತ್ಯಲು ಜಪಿಸೋದ್ರಿಂದ ಜಪಿಸೋದ್ರಿಂದ ನಿಮಗೆ ವಿಶೇಷವಾದಂತಹ ಫಲಗಳು ನಿಮಗೆ ಸಿಗುತ್ತೆ. ಮತ್ತು ಶ್ರೀ ಮಹಾಲಕ್ಷ್ಮಿಯ ಬೀಜ ಅಕ್ಷರವಾದಂತಹ ಶ್ರೀಂ ಅನ್ನುವಂತಹ ಆ ಬೀಜಾಕ್ಷರವನ್ನು ನೀವು ನಿತ್ಯಲು ಬಹಳಷ್ಟು ಸಂಖ್ಯೆಗಳಲ್ಲಿ ಅಂದರೆ 500,000 ಸಂಖ್ಯೆಗಳಲ್ಲಿ ನಿತ್ಯವೂ ನೀವು ಪಠನೆ ಮಾಡೋದ್ರಿಂದ ನಿಮಗೆ ವಿಶೇಷವಾದಂಥ ಫಲಗಳು ವೃದ್ಧಿಯಾಗುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಲಕ್ಷ್ಮೀ ಅಷ್ಟಕ, ಲಕ್ಷ್ಮೀ ಅಷ್ಟೋತ್ತರವನ್ನು ನಿತ್ಯಲು ಪಠನೆ ಮಾಡೋದ್ರಿಂದ, ಶ್ರೀ ಸೂಕ್ತವನ್ನು ಪಠನೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು. ಈ ರೀತಿ ಶ್ರೀ ಮಹಾಲಕ್ಷ್ಮಿಯನ್ನು ಕನ್ಯಾ ಲಗ್ನದವರು ನೀವು ಪೂಜಿಸೋದ್ರಿಂದ ನಿಮ್ಮ ನಿತ್ಯ
ದಿನದಲ್ಲಿ ನೀವು ಶ್ರೀ ಮಹಾಲಕ್ಷ್ಮಿಯ ಒಂದು ವೈಬ್ರೇಷನಲ್ಲಿ ನೀವು ಇರಬೇಕಾಗತ್ತೆ. ಹೀಗೆ ಇರೋದ್ರಿಂದ ನಿಮಗೆ ಧನಾನುಕೂಲಗಳು ಆಗುತ್ತೆ. ಕನ್ಯಾ ಲಗ್ನದವರು ಸ್ತ್ರೀಯರಿಗೆ ಹೆಚ್ಚು ನೋವು ಕೊಡುವಂಥದ್ದು ಅಥವಾ ಸ್ತ್ರೀಯರಲ್ಲಿ ನೀವು ಕೆಟ್ಟದಾಗಿ ನಡೆದುಕೊಳ್ಳುವಂಥದ್ದು, ಮೋಸ ಮಾಡುವಂಥದ್ದು ಇಂಥದ್ದನ್ನು ನೀವು ಮಾಡಬೇಡಿ. ಏಕೆಂದರೆ ನಿಮಗೆ ಯೋಗ ಭಾಗ್ಯಗಳನ್ನು ನೀಡುವಂತಹ ಅಮ್ಮನವರು ಶ್ರೀ ಮಹಾಲಕ್ಷ್ಮಿಯೇ ಆಗಿರೋದ್ರಿಂದ, ಮತ್ತು ಕನ್ಯಾ ಲಗ್ನದವರು ಬಹಳ ಬುದ್ಧಿವಂತರು. ಬುದ್ಧಿವಂತಿಕೆಯಿಂದ ನಿಮ್ಮ ವ್ಯವಹಾರವಾದಂತಹ ಒಂದು ಬುದ್ಧಿವಂತಿಕೆಯಿಂದ ನೀವೇನೋ ಏನಾದರೂ ನಿಮ್ಮ ಒಂದು ಅತಿಯಾದ ಬುದ್ಧಿವಂತಿಕೆಯಿಂದ ನೀವು ತಪ್ಪು ನಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸ್ವಯಂಕೃತವಾಗಿ ತಪ್ಪುಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವೇ ಬಾಧೆಗಳನ್ನು ಪಡುವಂತೆ ಆಗುತ್ತೆ ಕನ್ಯಾ ಲಗ್ನದವರು. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಸಮತೋಲನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ, ಹಿಡಿತದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅತಿಯಾದದ್ದು ಜಗತ್ತಿನಲ್ಲಿ ಯಾವುದೂ ಒಳ್ಳೆಯ ಫಲಿತಾಂಶವನ್ನು ನೀಡುವುದಿಲ್ಲ. ನಾವು ಎಲ್ಲವನ್ನ ಸಮತೋಲನದಲ್ಲಿ ಇಟ್ಟುಕೊಂಡಾಗ ನಮಗೆ ಕೀರ್ತಿ, ನಮಗೆ ಮತ್ತು ಒಳ್ಳೆಯ ಹೆಸರು, ಒಳ್ಳೆಯ ಜೀವನ, ನೆಮ್ಮದಿಯ ಜೀವನವನ್ನು ನಾವು ನಡೆಸಲು ಸಾಧ್ಯವಾಗುತ್ತೆ. ಹೀಗಾಗಿ ಈ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಸಮತೋಲನದಲ್ಲಿ, ನಿಮ್ಮ ಬುದ್ಧಿಯನ್ನು ನೀವು ಸಮತೋಲನದಲ್ಲಿ ಇರಿಸಿಕೊಂಡಾಗ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಕನ್ಯಾ ಲಗ್ನದವರಿಗೆ ತಿಳಿಸುತ್ತಾ, ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ವಿಷ್ಣುವಿನ ಅನುಗ್ರಹ ಕನ್ಯಾ ಲಗ್ನದವರಿಗೆ ಆಗಲಿ ಅನ್ನೋದನ್ನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.